ಸ್ವಾಮೀಜಿಗಳು ಹಿಂದೂ ಸಂಘಟನೆಯ ಕಾರ್ಯಕ್ರಮಗಳೇನಿದೆ ಅವೆಲ್ಲದಕ್ಕೂ ನೀವು ಭಾಗವಹಿಸ್ತೀರಾ, ಅವರ ಏನೋ ಹೋರಾಟಗಳಿದ್ರು ಕೂಡ ನೀವು ಹೋಗ್ತೀರಾ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಲಾಭಕ್ಕೋಸ್ಕರ 2028ಕ್ಕೆ ಸ್ವಾಮೀಜಿಯವರು ಚುನಾವಣೆಗೆ ನಿಲ್ತಾರಂತೆ, ಅದು ಕೂಡ ಬಿಜೆಪಿಯಿಂದ, ಅದು ಕೂಡ ಮಂಗಳೂರು ಕಡೆ ಒಲವು, ಕ್ಷೇತ್ರದ ಕಡೆ ಒಲವು ಜಾಸ್ತಿ ಅಂತ. ಹೌದಾ? ಒಬ್ಬರು ದೆಹಲಿಯ ಪ್ರತಿನಿಧಿಗಳು ನಮ್ಮನ್ನು ಕೇಳಿದಾಗ ನಿಮ್ಗೆ ಆಸಕ್ತಿ ಇದೆಯಾ ಅಂತ ಕೇಳಿದಾಗ ಒಳ್ಳೆಯದಾಗುವುದಾದರೆ ನಾವೊಂಚೂರು ಕೆಲಸ ಮಾಡುವುದಕ್ಕೆ ಏನು ತೊಂದರೆ ಇಲ್ಲ, ಪಟ್ಟದರಿಯವರು ಅವರ ಇಚ್ಛೆ ಹೇಗಿದೆ ಹಾಗೆ ನಡೆಯುವಲ್ಲಿ ನಮಗೆ ಆಸಕ್ತಿ. ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದರೆ ಯೋಗಿ ಆದಿತ್ಯನಾಥ್ ಅವರ ಒಂದು ಆಡಳಿತವನ್ನು ಜಿಲ್ಲೆಯಲ್ಲಿ ತರೋಕೆ ಪ್ರಯತ್ನ ಪಡ್ತೀರಾ? ಇಲ್ಲಿ ನಡೆಯುವಂತಹ ಕೆಲವೆಲ್ಲ ವಿಷಯಗಳನ್ನು ನಮಗೆ ಕಂಡಾಗ, ಅದು ಗೋಹತ್ಯಾ ವಿಷಯ ಇರಬಹುದು, ಲವ್ ಜಿಹಾದ್ ವಿಷಯ ಇರಬಹುದು, ಇಂಥ ಪ್ರಕರಣಗಳನ್ನು ನಮ್ಗೆ ಕಂಡಾಗ, ಹಿಂದೆ ಎಲ್ಲ ನಾವು ಅದನ್ನು ಗಮನಿಸಿದಾಗ ಯೋಗಿ ಆದಿತ್ಯನಾಥರ ಮಾಡಬೇಕು ಅಂತಲೇ ನಮಗೆ ಅನ್ನಿಸಿದ್ದು. ಸ್ವಾಮೀಜಿಗಳು ಹಿಂದೂ ಸಂಘಟನೆಯ ಏನು ಕಾರ್ಯಕ್ರಮಗಳೇನಿದೆ ಅವೆಲ್ಲದಕ್ಕೂ ನೀವು ಭಾಗವಹಿಸ್ತೀರಾ, ಅವರ ಏನೋ ಹೋರಾಟಗಳಿದ್ರು ಕೂಡ ನೀವು ಹೋಗ್ತೀರಾ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಲಾಭಕ್ಕೋಸ್ಕರ ಒಂದು ಮಾತುಗಳು ಬರೋದಾದ 2028ಕ್ಕೆ ಸ್ವಾಮೀಜಿಯವರು ಚುನಾವಣೆಗೆ ನಿಲ್ತಾರಂತೆ, ಅದು ಕೂಡ ಬಿಜೆಪಿಯಿಂದ, ಅದು ಕೂಡ ಮಂಗಳೂರು ಕಡೆ ಒಲವು, ಕ್ಷೇತ್ರದ ಕಡೆ ಒಲವು ಜಾಸ್ತಿ ಅಂತೆ. ಹೌದಾ? ಇದು ಎಲ್ಲ ಕಡೆಯಲ್ಲಿ ಸಂಚಾರವಾಗಿರುವಂಥ ವಿಷಯ. ನಮ್ಮ ಗಮನಕ್ಕೆ ಇದು ಬಂದಿಲ್ಲ. ನಾವು ಇದರ ಕಡೆಗೆ ನಾವು ಹಿಂದೆ ಒಮ್ಮೆ ನಮ್ಮ ಗಮನಕ್ಕೆ ಬಂದಾಗ ನಮ್ಮಲ್ಲಿ ಶಿರೂರು ಶ್ರೀಗಳಿದ್ದರು, ಈಗ ಕೃಷ್ಣೈಕ್ಯರಾಗಿದ್ದಾರೆ ಅವರು. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಮತ್ತು ಇದು ಕಲ್ಯಾಣ ಕರ್ನಾಟಕದ 3-4 ಸ್ವಾಮೀಜಿಗಳನ್ನು ಇದರೊಳಗೆ ತರಬೇಕು, ಒಂದು ಒಳ್ಳೆಯ ಸರ್ಕಾರವನ್ನು ಕೊಡಬೇಕನ್ನುವಂತಹ ಮಾತುಗಳೆಲ್ಲ ನಡೆದಾಗ, ಆ ಸಂದರ್ಭದಲ್ಲಿ ಒಬ್ಬರು ದೆಹಲಿಯ ಪ್ರತಿನಿಧಿಗಳು ನಮ್ಮನ್ನು ಕೇಳಿದಾಗ ನಿಮ್ಗೆ ಆಸಕ್ತಿ ಇದೆಯಾ ಅಂತ ಕೇಳಿದಾಗ ಒಳ್ಳೆಯದಾಗುವುದಾದರೆ ನಾವೊಂಚೂರು ಕೆಲಸ ಮಾಡುವುದಕ್ಕೆ ಏನು ತೊಂದರೆ ಇಲ್ಲ ಎನ್ನುವಂತಹ ಆ ಸಂದರ್ಭದಲ್ಲಿ ಆ ಮಾತುಗಳಿತ್ತು. ಆದರೆ ಇವಾಗ ಅಂಥ ಮಾತುಗಳಿಲ್ಲ. ನಮಗೆ ಸಮಾಜ, ಸಂಘಟನೆ, ಧರ್ಮ, ದೇವರು ಅಂತ ಬಂದಾಗ ನಮಗೆ ಅದೇ ತುಂಬ ಒಲವಿನ ಕಾಯಕ. ಹಾಗಾಗಿ ಆ ಕಾಯಕದಲ್ಲಿ ನಮಗೆ ತುಂಬ ಆಸಕ್ತಿ ಇದೆ. ರಾಜಕೀಯ ಆಸಕ್ತಿ ಇಲ್ಲ ಅಂತ ಹೇಳ್ತಾ? ಅಂದರೆ ರಾಜಕೀಯ ಆಸಕ್ತಿ ಯಾಕಿಲ್ಲ ಅಂದರೆ, ಈಗ ನೋಡಿ, ಮೊನ್ನೆ ಒಬ್ಬರು 10 ವರ್ಷ ಮುಖ್ಯಮಂತ್ರಿಗಳಾಗಿ ನಡೆಯಬೇಕು ಅಂತ ಭಾವನೆಯನ್ನು ಇಟ್ಟುಕೊಂಡ ಒಬ್ಬರು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದು ಅವ್ರು ಹೇಳಿದ್ದೇನು ಗೊತ್ತಾ? ರಾಜಕೀಯ ತುಂಬ ಹೇಸಿಗೆ, ರಾಜಕೀಯ ತುಂಬ ಕಲುಷಿತವಾಗಿದೆ, ರಾಜಕೀಯದಲ್ಲಿ ಇನ್ನೂ ನಡೆಯೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ನೋಡಿ, ಅಷ್ಟು ವರ್ಷ ರಾಜಕೀಯದಲ್ಲಿದ್ದು ನಾಡಿಮಿಡಿತವನ್ನು ಕಂಡುಕೊಂಡು ಇಡೀ ಕರ್ನಾಟಕ ರಾಜ್ಯವನ್ನು ನಡೆಸಿದ ಒಬ್ಬರು ಮುಖ್ಯಮಂತ್ರಿಗಳೇ ಆ ಥರ ಮಾತಾಡ್ತಾರೆ ಅಂತಲ್ಲಾದರೆ ರಾಜಕೀಯ ಯಾವ ಮಟ್ಟಕ್ಕೆ ಹೋಗಿ ಮುಟ್ತಾ ಇದೆ ಅಂದರೆ ಅರ್ಥ ಮಾಡಿಕೊಳ್ಳಬೇಕು ನಾವು. ಏನು ಅಂತಂದರೆ, ಅವರು ಅಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿ ಅವರು ಅದನ್ನು ನಡೆಸಿಕೊಂಡು ಬಂದು ಇವಾಗ ಅವರು ಆ ಥರ ಮಾತಾಡ್ತಾರೆ ಅಂದರೆ ಎಲ್ಲೋ ಯುವಕರನ್ನು ಹಿಂದಬ್ಬುತ್ತಾ ಇದ್ದಾರಾ ಅಂತ ಅನ್ನಿಸ್ತದೆ. ನಮಗನ್ನಿಸುವುದೇನು ಗೊತ್ತಾ, ಈಗ ಜಂಜಿ ಹೋರಾಟಗಳೆಲ್ಲ ಈಗ ಶುರುವಾಗಿದ್ದ ರೀತಿಯನ್ನೆಲ್ಲ ನೋಡಿದಾಗ ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ತಾನೇ ಈಗಿನ ದೇಶದ ಪ್ರಧಾನಿಗಳು ನಡೀತಾ ಇರೋದು. ಈ ದೃಷ್ಟಿಯಿಂದ ನಮಗನ್ನಿಸುವುದೇನು ಅಂತಂದರೆ, ಯುವಕರು ಬರಬೇಕು, ರಾಜಕೀಯದ ಇಚ್ಛೆ ಇಲ್ಲ, ವಾಂಛೆ ಇಲ್ಲ ಅಂತಲ್ಲ. ಕೆಲವು ಕಡೆ ಈ ಸನ್ನಿವೇಶಗಳನ್ನು ನೋಡಿದಾಗ ಉತ್ತರ ಪ್ರದೇಶದ ರಾಜಕೀಯವನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ತುಂಬ ಸಲ ಹೋಗಿ ಬರ್ತಾ ನೋಡ್ತಾ ಎಲ್ಲವನ್ನು ನೋಡ್ತಾ ಇದ್ದೇವೆ. ಸನ್ಮಾನ್ಯ ಯೋಗಿ ಆದಿತ್ಯನಾಥ್ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರುವಾಗ ನಮಗೊಮ್ಮೆ ಅನ್ನಿಸ್ತದೆ, ಒಳ್ಳೆ ಸಂತರು ಬಂದರೆ ಒಳ್ಳೆಯದಾಗಬಹುದು ಅನ್ನುವ ಭಾವನೆ ಇದೆ. ಅದು ಸಾಮಾನ್ಯ. ಸ್ವಾಮೀಜಿಗಳು ಅದನ್ನು ಸಂಪೂರ್ಣವಾಗಿ ತೆಗೆದಾಗ ತಯಾರಿಲ್ಲ. ಈಗ ಕೇಳೋದಾದರೆ, ಸ್ವಾಮೀಜಿಗಳು ಒಂದು ವೇಳೆ ಬಿಜೆಪಿಯಿಂದ ಈ ಒಂದು ಸ್ಥಾನಮಾನ ಸಿಕ್ಕರೆ ಯಾವ ಕ್ಷೇತ್ರದ ಪರ ಹೆಚ್ಚು ಒಲವು ಸ್ವಾಮೀಜಿಗಳಿಗೆ? ನಾವು ಅದರ ಬಗ್ಗೆ ಎಲ್ಲೂ ಕೂಡ ಗಮನ ವಹಿಸಲಿಲ್ಲ. ಯಾವ ಕ್ಷೇತ್ರದಲ್ಲೂ ನಮ್ಮ ಸಂಚಾರ ಇಲ್ಲ. ನಮ್ಮದು ಇಡೀ ಕರ್ನಾಟಕ ಮತ್ತು ಇಡೀ ಭಾರತ ಸಂಚಾರ ಇದೆ ನಮ್ಮದು. ಹಾಗಾಗಿ ನಮಗೆ ಇದರ ಬಗ್ಗೆ ಅಷ್ಟು ಒಲವು ಬಂದಿಲ್ಲ, ಈ ಕ್ಷಣದವರೆಗೂ ಒಲವು ಬಂದಿಲ್ಲ. ಮುಂದೆ ದೈವೇಚ್ಛೆ ಹೇಗಿದೆ, ಭಗವಂತನ ಇಚ್ಛೆ ಹೇಗಿದೆ, ಮತ್ತು ನಾವು ನಂಬಿಕೊಂಡು ಆರಾಧನೆ ಮಾಡಿಕೊಂಡು ಬಂದ ನಮ್ಮ ತ್ರಿಕಾಲ ದೇವರು, ಪಟ್ಟದ ದೇವರು, ಅವರ ಇಚ್ಛೆ ಹೇಗಿದೆ ಹಾಗೆ ನಡೆಯುವಲ್ಲಿ ನಮಗೆ ಆಸಕ್ತಿ. ಒಂದು ವೇಳೆ ಚುನಾವಣೆಯಲ್ಲಿ ಗೆದ್ದರೆ ಯೋಗಿ ಆದಿತ್ಯನಾಥ್ ಅವರ ಒಂದು ಆಡಳಿತವನ್ನು ಜಿಲ್ಲೆಯಲ್ಲಿ ತರೋಕೆ ಪ್ರಯತ್ನ ಪಡ್ತೀರಾ ಸ್ವಾಮೀಜಿಯವರು? ಅಂದರೆ ಈಗ ನೀವು ಗುಜರಾತ್ ಮಾಡೆಲ್ ಅಂತ ಬಂದಾಗ ಅಲ್ಲಿ ಮೋದಿಯವರ ಆಡಳಿತ ಅಂತ ಕಂಡಾಗ ಕೆಲವರಿಗೆ ಕಣ್ಣೆಲ್ಲ ಕೆಂಪಾಗ್ತದೆ. ಈಗ ನಾವು ತಿರ್ಗಾ ಯೋಗಿ ಆದಿತ್ಯನಾಥರನ್ನು ಮಾತಾಡಿಕೊಂಡು ಅವರ ಮಾಡೆಲನ್ನು ಕರ್ನಾಟಕಕ್ಕೆ ತರ್ತೇವೆ ಅಂತಂದರೆ ನಿಮ್ಮನ್ನು ರಾಜಕೀಯದಲ್ಲಿ ಬೆಳೆಯುವುದು ಬಿಡಿ, ರಾಜಕೀಯಕ್ಕೆ ನೀವು ಎಂಟ್ರಿ ಆಗ್ತೀರಿ ಅಂತಲಾದ್ರೇ ಕೆಂಪು ಕಾರ್ಡ್ ಬರ್ತದೆ. ಹಾಗಾಗಿ ಇವರ ಸಾವಾಸ ಬೇಡ ಅಂತ ಹೇಳುವ ಮನಸ್ಥಿತಿಯವರೇ ಹೀಗೆ ಇರುವುದು. ಹಾಗಾಗಿ ನಮಗನ್ನಿಸ್ತದೆ ಯೋಗಿ ಆದಿತ್ಯನಾಥರ ಮಾಡೆಲು ಕರ್ನಾಟಕಕ್ಕೆ ಬೇಕಾ ಅಂತ ಕೇಳಿದರೆ ಬೇಕು. ಯಾಕೆ ಬೇಕು ಅಂತಂದರೆ, ಇಲ್ಲಿ ನಡೆಯುವಂತಹ ಕೆಲವೆಲ್ಲ ವಿಷಯಗಳನ್ನು ನಮಗೆ ಕಂಡಾಗ, ಅದು ಗೋಹತ್ಯಾ ವಿಷಯ ಇರಬಹುದು, ಲವ್ ಜಿಹಾದ್ ವಿಷಯ ಇರಬಹುದು, ಇಂಥ ಪ್ರಕರಣಗಳನ್ನು ನಮ್ಗೆ ಕಂಡಾಗ, ಹಿಂದೆ ಎಲ್ಲ ನಾವು ಅದನ್ನು ಗಮನಿಸಿದಾಗ
ಯೋಗಿ ಆದಿತ್ಯನಾಥರ ಮಾಡಲೇಬೇಕು ಅಂತಲೇ ನಮ್ಗೆ ಅನ್ನಿಸಿದ್ದು. ಅಂತಂದರೆ ನಿಸ್ವಾರ್ಥವಾಗಿರುವಂಥ ಕೆಲಸ, ಅವರಲ್ಲಿ ಸ್ವಾರ್ಥ ಇಲ್ಲ. ಯಾಕೆಂದರೆ ಅವರಿಗೆ ಹೆಂಡತಿ ಮಕ್ಕಳು ಸಂಸಾರ ಯಾವುದಿಲ್ಲ, ದೇಶವೇ ಅವರಿಗೆ ಸಂಸಾರ, ಸಮಾಜವೇ ಅವರಿಗೆ ಬಂಧುಗಳು. ಹಾಗಿರುವುದರಿಂದ ಕೂಡಿ ಹಾಕಿಡುವಂಥ ವಿಷಯಗಳಿಲ್ಲ. ಎಲ್ಲೂ ಕೂಡ ಸಂಪತ್ತನ್ನು ಕ್ರೋಢೀಕರಣ ಮಾಡಿ ಬದುಕುವ ಹಾಗಿಲ್ಲ. ಅವರೆಲ್ಲವನ್ನು ಸಮಾಜಕ್ಕೆ ಕೊಡಬೇಕು, ಸಮಾಜದ ಏಳಿಗೆಯನ್ನು ಬಯಸಬೇಕು. ಸಂತರ ಕೆಲಸವೇ ಇಷ್ಟೇ. ಸ್ವಂತದ್ದನ್ನು ಬಿಟ್ಟದ್ದು ಸಂತ. ಹಾಗಾಗಿ ಸ್ವಂತದ್ದನ್ನು ಬಿಟ್ಟ ಮೇಲೆ ಇನ್ನು ಅವನು ಕ್ರೋಢೀಕರಣ ಮಾಡುವ ವಿಷಯವಿಲ್ಲ. ಆವಾಗ ಒಂದು ಆಡಳಿತ ಚಂದ ನಡೆಯಬಹುದು ಅನ್ನೋದು ನಮ್ಮ ಭಾವ ಅಷ್ಟೇ.